ಸ್ನೇಹಿತರೆ ನಮಸ್ಕಾರ. ದೇಶದ ವೈದ್ಯಕೀಯ ಮತ್ತು ಉನ್ನತ ಶಿಕ್ಷಣದ ಭವಿಷ್ಯವನ್ನು ನಿರ್ಧರಿಸುವಂಥ ನೀಟ್ ಹಾಗೂ UGC ನೆಟ್ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ರಾಷ್ಟ್ರಮಟ್ಟದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಈ ಹಗರಣದ ವಿರುದ್ಧದ ಹೋರಾಟ ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಲಕ್ಷಾಂತರ ಪ್ರಾಮಾಣಿಕ ವಿದ್ಯಾರ್ಥಿಗಳ ಕಣ್ಣೀರು ಮತ್ತು ಭವಿಷ್ಯದ ಆತಂಕ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿರೋಧ ಪಕ್ಷಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ನೇರವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದೆ. ಆದರೆ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಕ್ಷಣೆಗೆ ಇಳಿದಿದೆ. ಹೊರಗಡೆ ನಡೀತಿರುವಂಥ ಉಗ್ರ ಹೋರಾಟ, ಒಳಗಡೆ ನಡೀತಿರುವಂಥ ರಾಜಕೀಯ ಲೆಕ್ಕಾಚಾರ, ಇವೆರಡ ಕಾರಣಗಳಿಂದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವಂಥ ತಾಕತ್ತು ಬಿಜೆಪಿಗೆ ಇಲ್ಲವಾಗಿದೆ. ಈಗ ಕೊನೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಸಾಕಷ್ಟು ಲೆಕ್ಕಾಚಾರಗಳು, ಹೈಡ್ರಾಮಾಗಳು ಕೂಡ ನಡೆದಿದ್ದಾವೆ. ಹಾಗೆಯೇ ಆ ಲೆಕ್ಕಾಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಕ್ಕಾಚಾರಗಳು ಇದ್ದಾವೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಅಷ್ಟು ಬಲಿಷ್ಠನ? ರಾಜೀನಾಮೆ ಪಡೆಯುವಷ್ಟು ಅಥವಾ ರಾಜೀನಾಮೆ ಕೇಳುವಷ್ಟು ತಾಕತ್ತು ಬಿಜೆಪಿಯ ಬಳಿ ಇಲ್ಲವಾ? ಧರ್ಮೇಂದ್ರ ಪ್ರಧಾನ್ ಬಿಜೆಪಿಗೆ ಅಷ್ಟು ಅನಿವಾರ್ಯ ಆಗಿದ್ದು ಯಾಕೆ? ಕಾರಣ ಏನು? ಎಲ್ಲವನ್ನೂ ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ದೃಶ್ಯಗಳನ್ನು ನೋಡಿ. ಸಂಸತ್ತಿನ ಹೊರಭಾಗದಲ್ಲಿ ನಡೀತಿರುವಂಥ ಪ್ರತಿಭಟನೆ ಮತ್ತು ಮೊನ್ನೆ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು, ಇವತ್ತಿಗೂ ಕೂಡ ಈ ಪ್ರತಿಭಟನೆಯ ಆಕ್ರೋಶ ಸ್ವಲ್ಪವೂ ಕೂಡ ತಣ್ಣಗಾಗದೇ ಇರುವುದು ಮತ್ತು ಪ್ರತಿಭಟನಾಕಾರರ ನೇರವಾದಂತಹ ಬೇಡಿಕೆ ಒಂದೇ ಒಂದು, ಅದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು ಅನ್ನುವಂಥದ್ದು. ಹೌದು, ಸಂಸತ್ತಿನಿಂದ ಹಿಡಿದು ಬೀದಿಗಳವರೆಗೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಹಳ್ಳಿಯಲ್ಲೂ ಕೂಡ ಪ್ರತಿಭಟನೆಗಳಾಗ್ತಿದ್ದಾವೆ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಮತ್ತು ಬಿಜೆಪಿಯ ವಿರುದ್ಧ, ಬಿಜೆಪಿ ಸಚಿವರುಗಳ ವಿರುದ್ಧ, ಎಲ್ಲರ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ರೀತಿಯಲ್ಲಿ ಬಿಜೆಪಿಗೆ ಇದು ದೊಡ್ಡ ಮಟ್ಟದಲ್ಲಿ ಮೈನಸ್ ಆಗ್ತಿದೆ. ಮತ್ತೊಂದು ಗುಂಪು ಸಹಜವಾಗಿ ಬಿಜೆಪಿಗೆ ಮತ್ತು ಮೋದಿಗೆ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ತಮ್ಮದೇ ಮಕ್ಕಳ ಭವಿಷ್ಯ ಈ ರೀತಿ ಡೋಲಾಯಮಾನ ಆಗಿದ್ದಿದ್ರೆ ಇವರು ಇದೇ ರೀತಿ ವರ್ತಿಸ್ತಿದ್ರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇಷ್ಟೆಲ್ಲ ಸಾರ್ವಜನಿಕ ಒತ್ತಡ ಮತ್ತು ರಾಜಕೀಯ ಬಿಕ್ಕಟ್ಟಿನ ನಡುವೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ರಾಜೀನಾಮೆಯ ಹಿಂದೆ ಬಹಳಷ್ಟು ತಿಂಗಳುಗಳ ಕಾಲ ಅವರು ಸತಾಯಿಸಿಬಿಟ್ರು. ಆಮೇಲೆ ಒಂದು ರೀತಿಯಲ್ಲಿ ಹಿಂಸೆ, ಎಲ್ಲ ರೀತಿಯಲ್ಲ ಹಿಂಸೆ ಕೂಡ ಆಯಿತು. ಬಿಜೆಪಿಗಿರ್ಬೋದು, ಹಾಗೆಯೇ ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಮಾಡಿದ್ದಾಗಿರ್ಬೋದು, ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಹಿಂಸೆ ಆಗೋಯಿತು. ಎಲ್ಲವೂ ಕೂಡ ಹಿಂಸಾಚಾರ ರೂಪಕ್ಕೆ ತಿರುಗಿದ ಬಳಿಕ ರಾಜೀನಾಮೆ ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದು ಯಾಕೆ? ಆಮೇಲೆ ರಾಜೀನಾಮೆ ಕೊಟ್ಟ ಬಳಿಕ ಏನಾಯಿತು? ಈ ಕಂಪ್ಲೀಟ್ ಆದಂತಹ ಚಿತ್ರಣವೇ ಈಗ ಬದಲಾಗ್ತಾ ಹೋಗ್ತಾ ಇದೆ ಬಿಜೆಪಿಯಲ್ಲಿ. ಏನೇನು ಆಗ್ತಿದೆ ಅನ್ನೋದನ್ನು ಮುಂದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ, ಜೊತೆಗೆ ಬಿಜೆಪಿಯು ಕೂಡ ಒಂದು ರೀತಿಯಲ್ಲಿ ಶರಣಾಗಿದೆ. ಏನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಒಂದು, ಒತ್ತಡಕ್ಕೆ ಮಣಿದು ರಾಜಕೀಯವನ್ನು ನಾನು ನಡೆಸಬಾರದು ಅನ್ನುವಂಥದ್ದು ಇರಬಹುದು. ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕ ಪ್ರತಿಭಟನೆಗಳು ಒತ್ತಾಯಿಸಿದ ತಕ್ಷಣವೇ ತನ್ನ ಸಚಿವರ ರಾಜೀನಾಮೆ ಪಡೆಯೋದ್ರ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಜಾಯಮಾನ ಬಿಜೆಪಿದ ಅಲ್ವೇ ಅಲ್ಲ. ಈ ಹಿಂದೆನೂ ಕೂಡ ಹೀಗೆ ಮಾಡ್ಕೊಂಡ್ಬಂದಿದೆ. ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡೆದರೆ ಅದು ಸರ್ಕಾರದ ದೌರ್ಬಲ್ಯ ಮತ್ತು ಸೋಲನ್ನು ಒಪ್ಪಿಕೊಂಡಂತಾಗುತ್ತೆ ಅನ್ನುವಂಥದ್ದು ಬಹುಶಃ ಇವರ ಲೆಕ್ಕಾಚಾರ. ಇದೇ ನೀತಿಯನ್ನು ಮುಂದುವರಿಸಿ ಮುಂಬರುವಂಥ ದಿನಗಳಲ್ಲಿ ಇತರ ಸಚಿವರ ರಾಜೀನಾಮೆಗೂ ಕೂಡ ವಿಪಕ್ಷಗಳು ಪಟ್ಟು ಹಿಡಿಬಹುದು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ಬೆನ್ನಿಗೆ ನಿಂತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಎರಡನೇ ಕಾರಣ, ಸುಧಾರಣೆಗೆ ಮೊದಲ ಆದ್ಯತೆಯನ್ನು ಕೊಡುವಂಥದ್ದು. ರಾಜೀನಾಮೆ ವ್ಯವಸ್ಥೆಯ ದೋಷಗಳಿಗೆ ಶಾಶ್ವತವಾದಂಥ ಪರಿಹಾರ ಅಲ್ಲ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಪ್ರಸ್ತುತ ಉದ್ಭವಿಸಿರುವಂಥ ಬಿಕ್ಕಟ್ಟನ್ನು ನಿವಾರಿಸುವಂಥದ್ದು, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಲ್ಲಿ ಆದಂತಹ ಲೋಪದೋಷಗಳನ್ನು ಸರಿಪಡಿಸುವಂಥದ್ದು, ಜೊತೆಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುವಂಥದ್ದು, ಇವೆಲ್ಲವೂ ಕೂಡ ಮೋದಿಯ ಕನಸು. ಅದಕ್ಕೆ ರಾತ್ರೋರಾತ್ರಿ ಎದ್ಬಿಟ್ಟು ಮೋದಿ ಮೊಬೈಲ್ ಮೂಲಕ ಲೈವ್ ಕೂಡ ಬಂದುಬಿಟ್ಟಿದ್ರು. ಅದಾದ ಬಳಿಕ ಮಾರನೇ ದಿನ ಮತ್ತೆ ಧನ್ಯವಾದವನ್ನು ಕೂಡ ಹೇಳಿದರು. ಈಗಾಗಲೇ ಈ ಒಂದು ಹೋರಾಟ ಈ ಹಂತಕ್ಕೆ ತಲುಪೋದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ಕೂಡ ಸಮಾಧಾನಪಡಿಸುವಂಥ ಚಿಂತನೆಯಲ್ಲಿ ಮೋದಿ ಸರ್ಕಾರ ಇದೆಯೋ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಇನ್ನು ರಾಜೀನಾಮೆ ಅನ್ನೋ ಲೆಕ್ಕಾಚಾರದಿಂದ ಈಗಾಗಲೇ ಯಾವಾಗ ನಾವು ಇಲ್ಲ
ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಮೋದಿ ಬಂದುಬಿಡ್ತಾರೋ ಆಗ ಮೋದಿಯು ಕೂಡ ಸ್ವಲ್ಪ ಬದಲಾವಣೆಯನ್ನು ಸ್ಪಷ್ಟವಾಗಿ ನಾವು ಕಂಡ್ವಿ ಮೋದಿಯಲ್ಲೂ ಕೂಡ. ಯಾಕಂತ ಹೇಳಿದ್ರೆ ಮೋದಿಯವ್ರಿಗೂ ಕೂಡ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಕನ್ಸರ್ನ್ ಇತ್ತು. ಆ ಕಾರಣಕ್ಕೋಸ್ಕರ ರಾಜೀನಾಮೆ ಪಡಿಬೇಕು ಅನ್ನುವಂಥ ಒತ್ತಡವೂ ಕೂಡ ಇತ್ತು. ಎರಡೂ ಕೂಡ ಮಿಕ್ಸ್ ಆದಾಗ ಸಹಜವಾಗಿ ರಾಜೀನಾಮೆಯನ್ನು ಪಡೆಯುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗಾದರೆ ಈ ರಾಜೀನಾಮೆಯನ್ನು ಪಡೆಯೋದಕ್ಕೆ ಕಾರಣಗಳೇನು ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರು ಒಡಿಶಾದಲ್ಲಿ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡಿದವರು. ಧರ್ಮೇಂದ್ರ ಪ್ರಧಾನ್ ಅವರು ಬಿಜೆಪಿಯ ಅತ್ಯಂತ ನಂಬಿಕಸ್ಥ ಮತ್ತು ಸಂಘಟನಾ ಚತುರ ನಾಯಕರಲ್ಲಿ ಒಬ್ಬರು. RSS ಹಿನ್ನೆಲೆಯುಳ್ಳಂಥ ಇವರಿಗೆ ಇತ್ತೀಚೆಗೆ ನಡೆದಂಥ ಲೋಕಸಭೆ ಮತ್ತು ಒಡಿಶಾ ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಐತಿಹಾಸಿಕ ಜಯ ಸಾಧಿಸುವಲ್ಲಿ ಇವ್ರದ್ದೇ ಪ್ರಮುಖವಾದಂಥ ಕಾರ್ಯತಂತ್ರಗಳು ಪಾತ್ರ. ಒಡಿಶಾದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ಆ ರಾಜ್ಯದ ಪ್ರಭಾವಿ ನಾಯಕನೂ ಕೂಡ ಧರ್ಮೇಂದ್ರ ಪ್ರಧಾನ್ ಆಗಿರೋದ್ರಿಂದ ಈ ಹಂತದಲ್ಲಿ ಕೆಳಗಿಳಿಸಿದ್ರೆ ಒಡಿಶಾದಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಪರಿಣಾಮ ಬೀರಬಹುದು ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಇನ್ನು ಶಿಕ್ಷಣ ನೀತಿಯ ಅನುಷ್ಠಾನದ ಜವಾಬ್ದಾರಿಯನ್ನು ಕೂಡ ಇದೇ ಧರ್ಮೇಂದ್ರ ಪ್ರಧಾನ್ ಹೆಗಲಿಗಿದೆ. ಅಂದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಮತ್ತು NCERT ಪಠ್ಯಕ್ರಮದ ಪ್ರಮುಖ ಸುಧಾರಣೆಗಳು ದೇಶದಾದ್ಯಂತ ಜಾರಿಗೆ ತರುವಂತಹ ಜವಾಬ್ದಾರಿಯನ್ನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಏನಾದರೂ ಬದಲಾವಣೆ ಮಾಡಿದರೆ ಇದರಲ್ಲೂ ಕೂಡ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಅನ್ನೋದು ಇವರ ಲೆಕ್ಕಾಚಾರ. ಇನ್ನು RSS ಅಜೆಂಡಾ ಮತ್ತು ಅನುಷ್ಠಾನ. RSSಗೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಭಾರತೀಕರಣಗೊಳಿಸುವಂಥದ್ದು ಒಂದು ಪ್ರಮುಖವಾದಂಥ ಕಾರ್ಯಸೂಚಿ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದೆ. ಭಾರತದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಾದ ನಂತರ RSSನ ಪ್ರಮುಖ ಅಂಗಸಂಸ್ಥೆಗಳಾದಂಥ ಭಾರತೀಯ ಶಿಕ್ಷಣ ಮಂಡಲ ಮತ್ತು ವಿದ್ಯಾಭಾರತಿ ನೀಡಿದಂಥ ಹಲವು ಪ್ರಮುಖ ಸಲಹೆಗಳನ್ನು ಪಠ್ಯಕ್ರಮದಲ್ಲಿ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಅವರು ಕೂಡ ಬೆನ್ನಿಗೆ ನಿಂತಿದ್ದಾರೆ. ಇದರ ಜೊತೆಗೆ RSSನ್ನು ಬಲಪಡಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಡಿಶಾದಲ್ಲಿ RSS ತನ್ನ ನೆಟ್ವರ್ಕನ್ನು ವಿಸ್ತರಿಸೋದಕ್ಕೆ ದಶಕಗಳಿಂದ ಪರಿಶ್ರಮಿಸ್ತಾನಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಒಡಿಶಾದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರ ಮೂಲಕ RSSನ ಸಿದ್ಧಾಂತ ಮತ್ತು ಸಂಘಟನೆಗೆ ರಾಜ್ಯದಲ್ಲಿ ಭದ್ರವಾದಂಥ ನೆಲೆಯನ್ನು ಹಾಕಿಕೊಟ್ಟಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರು 2014ರಿಂದ 2021ರವರೆಗೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾಗಿದ್ದರು. ಆ ಅವಧಿಯಲ್ಲಿ ಅವರ ಸಚಿವಾಲಯದ ವ್ಯಾಪ್ತಿಗೆ ಬರ್ತಾ ಇದ್ದಂಥ ಸರ್ಕಾರಿ ಸ್ವಾಮ್ಯದ ಪ್ರಮುಖ ತೈಲ ಸಂಸ್ಥೆ ONGC ತನ್ನ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯ ಅಡಿಯಲ್ಲಿ ಭಾರೀ ಪ್ರಮಾಣದ ಹಣವನ್ನು ದೇಣಿಗೆ ನೀಡಿದರೂ ಕೂಡ ಬೆಳಕಿಗೆ ಬಂದಿದೆ. ಇನ್ನು ಇತ್ತೀಚಿನ ಮಾಧ್ಯಮಗಳ ವರದಿಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ONGC ಸಂಸ್ಥೆಯು ತನ್ನ CSR ನಿಧಿಯಿಂದ ಸುಮಾರು 668 ಕೋಟಿಗಿಂತ ಅಧಿಕ ಹಣವನ್ನು RSSಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ನಂಟು ಹೊಂದಿರುವಂಥ ಸುಮಾರು 20ಕ್ಕೂ ಹೆಚ್ಚು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ದೇಣಿಗೆಯಾಗಿ ನೀಡಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಪೆಟ್ರೋಲಿಯಂ ಸಚಿವರಾಗಿದ್ದಾಗ RSS ಹಿನ್ನೆಲೆ ಉಳ್ಳವರಾಗಿದ್ದರಿಂದಲೇ ಸಾರ್ವಜನಿಕ ವಲಯದಿಂದ ಹಣವನ್ನು ವ್ಯವಸ್ಥಿತವಾಗಿ ಸಂಘ ಪರಿವಾರದ ಸಂಸ್ಥೆಗಳಿಗೆ ಇಲ್ಲಿ ತಲುಪಿಸುವಂತಹ ದೇಣಿಗೆ ರೂಪದಲ್ಲಿ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ವಿರೋಧ ಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ಅವರ ಕುಟುಂಬಕ್ಕೆ ನಿಕಟವಾಗಿರುವಂಥ ವಿಕಾಸ್ ಫೌಂಡೇಶನ್ ಟ್ರಸ್ಟ್ ಮೇಲೂ ಕೂಡ ದೇಣಿಗೆ ಅಕ್ರಮದ ಆರೋಪವನ್ನು ಹೊರಿಸಿದ್ದಾವೆ ಅನ್ನೋದನ್ನು ಕೂಡ ಗಮನಿಸಬೇಕು. ಈ ಟ್ರಸ್ಟ್ ಕೇವಲ ಕಾರ್ಪೊರೇಟ್ ಸಂಸ್ಥೆಗಳಿಂದ ಮತ್ತು ಉದ್ಯಮಿಗಳಿಂದ ಭಾರೀ ಮೊತ್ತದ ದೇಣಿಗೆಯನ್ನು ಪಡೆದಿದೆ ಅನ್ನೋದು ಈಗಿರುವಂಥ ಆರೋಪ. ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಅಧಿಕಾರದಲ್ಲಿದ್ದರೆ ಸಿದ್ಧಾಂತ, ಸಾಂಸ್ಥಿಕ ವಿಸ್ತರಣೆ ಮತ್ತು ಆಡಳಿತಾತ್ಮಕ RSS ಸಂಘಟನೆಗೆ ಹೆಚ್ಚಿನ ಅನುಕೂಲ ಆಗ್ತದೆ, ಲಾಭ ಇದೆ ಅನ್ನುವಂಥದ್ದು ಈಗ ಇವರ ಲೆಕ್ಕಾಚಾರ. ಇನ್ನು ಇವರು ಶಿಕ್ಷಣ ಸಚಿವರಾದ ನಂತರ RSSನ ದಶಕಗಳ ಕನಸಾದಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಪಠ್ಯಕ್ರಮದಲ್ಲಿ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಧರ್ಮೇಂದ್ರ ಪ್ರಧಾನ್ ರಾಜಕೀಯ ಚಾಣಕ್ಯತನದಿಂದ ಇಲ್ಲಿವರೆಗೆ ಏನೆಲ್ಲ ಮಾಡಿದಾರೋ ಎಲ್ಲದೂ ಕೂಡ ವರ್ಕೌಟ್ ಆಗಿದೆ. ಬಟ್ ಈ ನೀಟ್ ವಿಚಾರದಲ್ಲಿ ಮಾತ್ರ BJPಗೆ ಮಾತ್ರವಲ್ಲ, ಒಂದು ರೀತಿಯಲ್ಲಿ ಎಲ್ಲ ನಾಯಕರಿಗೂ ಕೂಡ ವೈಯಕ್ತಿಕವಾಗಿಯೂ ಕೂಡ ದೊಡ್ಡ ಡ್ಯಾಮೇಜ್ ಆಗ್ತಾಯಿದೆ. ಒಟ್ಟಾರೆ ಹೇಳೋದಾದರೆ BJPಯ ಬಲಿಷ್ಠ ಜೋಡಿಯಾದಂಥ ಮೋದಿ ಮತ್ತು ಅಮಿತ್ ಶಾ ನಿರ್ಧಾರಗಳಿಗೆ RSSನ ಆಂತರಿಕ ಸಮೀಕರಣಗಳು ಮತ್ತು ಪ್ರಭಾವಿ ನಾಯಕರ ರಕ್ಷಣೆ ಹೇಗೆ ಮಿತಿಗಳನ್ನು ಹೇರಬಲ್ಲದೋ ಹಾಗೆಯೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವಲ್ಲಿ ಪ್ರಮುಖವಾದಂತಹ ಈಗ ತಡೆಗೋಡೆ ಅಂತ ಹೇಳಿದ್ರೆ ಮತ್ತೊಂದು ಧರ್ಮೇಂದ್ರ ಪ್ರಧಾನ್ ಅವರು BJPಗೆ ಕೊಟ್ಟಂಥ ಕೊಡುಗೆಗಳು, ಸಂಘಟನೆಯ ದೃಷ್ಟಿ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ದೃಷ್ಟಿಕೋನದಲ್ಲಿ ಇರ್ಬೋದು. ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. RSSನ ಒಡನಾಟ ಮತ್ತು ಪಕ್ಷದ ಶಿಸ್ತು
ಈ ಧರ್ಮೇಂದ್ರ ಪ್ರಧಾನ್ ಅವರನ್ನು ರಕ್ಷಿಸ್ತಿದೆ. ಅಲ್ಲಿಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಏನು ಹೋರಾಟಗಳು ನಡೆದವು, ಆಗ್ರಹಗಳು ನಡೆದವು, ಅದು ಕೂಡ ಜಯಶೀಲ ಆಯಿತು. ಇರುವಂಥದ್ದೇನು, ಅನ್ಯಾಯ ಆದಂಥ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಅದು ಯಾವ ರೀತಿ ನ್ಯಾಯ ಸಿಗುತ್ತೆ, ಯಾರಿಂದ ನ್ಯಾಯ ಸಿಗುತ್ತೆ, ಅದು ವೆರಿ ಇಂಪಾರ್ಟೆಂಟು. ನೋಡೋಣ ಮುಂದೇನಾಗುತ್ತೆ ಅನ್ನುವಂಥದ್ದು. ಬಟ್ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಿದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ BJPಯ ಪಾಲಿಗೆ ದೊಡ್ಡ ಮುಖಭಂಗವೇ ಸರಿ. ಹಾಗೆಯೇ ಇದು ಆರಂಭ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಎಲ್ಲ ರೀತಿಯಲ್ಲೂ ಕೂಡ ಕಾಣಿಸ್ತಿದೆ ಅನ್ನೋದು ಮಾತ್ರ ಅನ್ನೋ ಸತ್ಯ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.